ಏನದು? ಕಾಸೆ ಕಾಸು. ನಾನು ಎತ್ಬಿಟ್ಕೊತೀನಿ ಕಾಸು. ಎತ್ ಮಾಡ್ಕೊಂಡಿರೋ ಕಾಸ ಏನಕ್ಕೆ ಕೊಡ್ತಾ ಇದೀರಾ ಇಲ್ಲಿಗೆ? ಇಟ್ಕೊ ತಗೋಣಕ್ಕೆ. ಇಟ್ಗೆ ತೊಗೊಳಕ? ನೀವು ಚಾಕ್ಲೇಟ್ ತಗೊಳಲ್ವಾ ಹಂಗಾರೆ? ಹೆಂಗ್ ತಗೊಳ ಸರ್ ನಾನು? ಸುಮ್ಮನೆ ರೀ ಸರ್ ನೀವು. ಇಲ್ಲ ಆ ಚಾಕ್ಲೇಟ್ ಕೊಡ್ಸಿ. ಈ ರೀತಿ ಇದು ನಿಜವಾಗ್ಲೂ ಬೆಲೆ ಕಟ್ಟಕ್ ಆಗದೆ ಇರೋಷ್ಟು ಹಣ. ಇದು ಬೆಲೆ ಕಟ್ಟಕ್ಕಾಗಲ್ಲ ಈ ದುಡ್ಡಿಗೆ. ಅಲ್ಲಿ ಆಶ್ರಮ ಯೂಟ್ಯೂಬ್ ಅಲ್ಲಿ, ಮೊಬೈಲ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾರೇ ಆಟೋದವರಿರ್ಬೋದು, ಇಲ್ಲ ಯಾರ ಡ್ರೈವರ್ ಆಗಿರ್ಬೋದು, ಇಲ್ಲ ಗಾರೆ ಕೆಲಸ ಮಾಡಿರ್ಬೋದು, ಇಲ್ಲ ದುಡ್ಡು ಶ್ರೀಮಂತರಾಗಿರ್ಬೋದು, ದಯವಿಟ್ಟು ನಿಮ್ ಮಕ್ಕಳ ಹೆಸರಲ್ಲಿ ಒಂದು ಆಲು ಬ್ಲಾಕ್, ಒಂದು ಇಟ್ಕೇನು, 100 ರೂಪಾಯಿ ಒಂದು ಪೇ ಮಾಡಿ. ಏನೋ ಹೊಸ ಫೀಲಿಂಗ್ಸ್. ಅದು ಫೋಟೋ ನೋಡಿ ಇಬ್ಬರು ಜೊತೆಲಿ ಹಾಕೋರಿ. ಧರ್ಮಸ್ಥಳ ಮಂಜುನಾಥ್ ಒಂದು ಫೋಟೋ ಇತ್ತು. ಈಗ ಅದೇ ಖುಷಿಗೆ ಆಶ್ರಮ ಕಟ್ತಾ ಇದೀನಿ. ಒಂದ್ 5 ಲಕ್ಷ 1 ರೂಪಾಯಿ ಚೆಕ್ ಬರ್ದು ಕೊಟ್ಬಿಡು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಅಣ್ಣವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಂತೂ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಏನಂತ ಹೇಳೋದು ನನಗೆ ಗೊತ್ತಿಲ್ಲ. ಈ ಥರ ನಾವು ಮಾಡುವಂಥ ಸಣ್ಣ ಪುಟ್ಟ ಸೇವೆಗೆ ಈ ರೀತಿ ಗೌರವ ಸಿಕ್ಕಿದಾಗ ನಮಗೆ ಪದಗಳು ಬರಲ್ಲ ಮಾತಾಡೋದಕ್ಕೆ, ಏನು ಮಾತಾಡೋದಕ್ಕೂ. ಸೊ ತುಂಬ ಪ್ರೀತಿ ಅಣ್ಣವ್ರಿಗೆ. ನಮ್ಮ ಕುಟುಂಬನ, ನಮ್ಮ ಆಶ್ರಮನ ಕಂಡ್ರೆ ಪ್ರತಿ ವರ್ಷ ಸಾಕಷ್ಟು ಬಾರಿ ಬರ್ತಾ ಇರ್ತಾರೆ. ಅವ್ರೇನು ಆಗರ್ಭ ಶ್ರೀಮಂತರಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು. ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೀತಿ ತೋರಿಸಿದ್ದೀರಾ. ನಿಮಗೆ ನಾನು ನಿಜವಾಗ್ಲೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇಷ್ಟು ಖರ್ಚು ಯಾಕೆ ಮಾಡಿದ್ರು ನಂಗೆ ಗೊತ್ತಿಲ್ಲ ಪಾಪ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶನ ಫೇಸ್ಬುಕ್ ಯಾವಾಗ ಫಾಲೋ ಮಾಡ್ತಾ ಇರ್ತೀನಿ. ಆಲ್ರೆಡಿ ಫಸ್ಟ್ 1 ಸತಿ 2 ಸತಿ ಬಂದು ಹೋಗಿದ್ದೀನಿ. ನೀವು ನೋಡ್ಬೋದು ಅಲ್ಲಿ ಆಶ್ರಮ ಯೂಟ್ಯೂಬಲ್ಲಿ, ಮೊಬೈಲಲ್ಲಿ, ಫೇಸ್ಬುಕ್ಕಲ್ಲಿ ನೋಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ, ಇವತ್ತು ಗ್ಯಾಸ್ ಇಲ್ಲ ಅಂದ್ರೂ ಇಲ್ಲಿ ಈಚೆ ಕಡೆ ಸೌದೆ ಇಟ್ಕೊಂಡು ಅವ್ರಿಗೆ ಅಡುಗೆ ಮಾಡಿಕೊಂಡು ಹಾಸ್ಪಿಟ್ಲ್ಗೆ ಹೋದರೆ ಹಾಸ್ಪಿಟ್ಲ್ ಖರ್ಚು ಏನೇನು ನೋಡಿಕೊಂಡು 160 ಜನ ನೋಡೋದು ತುಂಬ ಕಷ್ಟ. ಆದ್ದರಿಂದ ನಾನು ಕೊತ್ತಮಂಗಲ ಸುಬ್ರಹ್ಮಣ್ಯ ನಾನು ಸೇವೆ ಮಾಡ್ತಾ ಇದ್ದೀನಲ್ಲ, ಅದು ನಂದು ಸ್ವಂತ ದುಡ್ಡದಿಂದ ಖರ್ಚು ಮಾಡ್ತಾ ಇದ್ದೀನಿ. ಏನಂದರೆ ನಮ್ಮ ಕೊತ್ತಮಂಗಲ ಸುಬ್ರಹ್ಮಣ್ಯ ಅಂತ ಯಾಕೆ ಹೆಸರಾಗ್ತೀನಿ ಅಂದರೆ, ನಾನು ಊರಲ್ಲಿ ನಮ್ಮಮ್ಮ ತೀರೋಗಿ ತುಂಬ ವರ್ಷ ಆಯಿತು. ನಮಗೆ ಅಪ್ಪ ನೋಡಿಲ್ಲ, ನಮ್ಮ ಚಿಕ್ಕಮ್ಮ ನೋಡಿಲ್ಲ, ನಮ್ಮ ಅಕ್ಕವ್ರು ನೋಡಿಲ್ಲ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಾನು ಇವತ್ತು ಇಷ್ಟು ಮಟ್ಟಕ್ಕಿದ್ದೀನಿ ಅಂದರೆ ನಮ್ಮ ಚಿಕ್ಕಪ್ಪ ಹೆಸರು ಮುಂಚಮ್ಮಪ್ಪ, ನಮ್ಮ ಚಿಕ್ಕಮ್ಮ ಹೆಸರು ಗೌರಮ್ಮ, ಹಾಗೂ ನಮ್ಮ ಗ್ರಾಮಸ್ಥರು ತುಂಬ ಜನ ನನ್ನ ಪ್ರೀತಿಸಿದ್ದಾರೆ. ಆದ್ದರಿಂದ ಅವ್ರು ನಾನು ಏನು ಕೊಡುಗೆ ಕೊಡೋಕ್ಕಾಗಲ್ಲ ಅಂತ ಅಲ್ಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸ್ ಕೊಡೋದು, ಇಂಥ ಯೋಗೇಶನವ್ರಿಗೆ ಹಾಗೂ ಯಾರಿಗನ್ನ ಸನ್ಮಾನ ಮಾಡೋದು, ಏನೋ ಅಲ್ಲಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಮುಂದಿನ ದಿನ ನಾನು ಪ್ರಾಣ ಇರೋವರೆಗೂ ಯೋಗೇಶನಿಗೆ ನಾನು ಸದಾ ಸೇವೆಯಲ್ಲಿರ್ತೀನಿ. ಯೋಗೇಶನ ನೂತನವಾಗಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಯೋಚನೆ ಮಾಡಿದೆ, ಏನಕ್ಕಪ್ಪ ಭಗವಂತ ಇಷ್ಟು ದೊಡ್ಡ ಕೆಲಸಕ್ಕೆ ಪ್ರಯತ್ನ ಹಾಕಿದ್ದಾರೆ ಅಂತ. ಇವತ್ತು ನಾನು ಇವಾಗ ಲೊಕೇಶನ್ ನೋಡಿಕೊಂಡು ಬಂದೆ. ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಇಟ್ಕೆ ತೊಗೊಂಡೋದೆ ನಮ್ಮ ಮನೆ ಕಟ್ಟೋದೇ ತುಂಬ ಕಷ್ಟ. ಆ ಥರದ್ದು ಅಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಯಾರೇ ಆಟೋದವರಿರ್ಬೋದು, ಇಲ್ಲ ಯಾರೇ ಡ್ರೈವರ್ ಆಗಿರ್ಬೋದು, ಇಲ್ಲ ಗಾರೆ ಕೆಲಸ ಮಾಡಿರ್ಬೋದು, ಇಲ್ಲ ದುಡ್ಡು ಶ್ರೀಮಂತರಾಗಿರ್ಬೋದು, ದಯವಿಟ್ಟು ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಆಲು ಬ್ಲಾಕು, ಒಂದು ಇಟ್ಕೇನು, 100 ರೂಪಾಯಿ ಒಂದು ಪೇ ಮಾಡಿ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೋರ್ ಅನಿಸ್ಬೋದು. ನಾನು ಯೋಗೇಶ್ ನನಗೇನು ಮಾತು ಹೇಳಿಲ್ಲ. ನಾನು ಸಿಗರೇಟ್ ಕುಡಿಯಲ್ಲ, ಒಂದು ಬೀಡಿ ಕುಡಿಯಲ್ಲ,
ಅದನ್ನೆಲ್ಲ ಉಳಿಸಿದ್ದಕ್ಕೆ ಇವತ್ತು ಕೊತ್ತಮಂಗಲ ಸುಬ್ರಹ್ಮಣ್ಯ ಇಷ್ಟು ಮಾತ್ರ ನಿಂತ್ಕೊಂಡಿದ್ದೀನಿ. ಅದನ್ನ ದಯವಿಟ್ಟು ನೀವು ಅವಾಯ್ಡ್ ಮಾಡಿ ನೋಡಿ. ಆ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಒಂದು ಆಶ್ರಮಕ್ಕೆ ಕೊಡಿ. ಇದೆ ಅಂತಲ್ಲ, ಎಲ್ಲ ಒಂದು ಆಶ್ರಮಕ್ಕೆ ಕೊಡಿ. ಆ ಪ್ರೀತಿ ಸಿಗೋದು ಹಿಂದಿನ ದಿನಗಳಲ್ಲಿ ನಿಮ್ಮ ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತ ಇಷ್ಟಪಡ್ತೀನಿ. ಹಾಗೆ ಆಶ್ರಮ ಹೇಗಿದೆ ಅಣ್ಣ, ಆಶ್ರಮ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿದ್ರೆ ಕಣ್ಣ ನೀರು ಬರುತ್ತೆ. 160 ಜನ ನೋಡ್ತಾ ಇದ್ರೆ ಒಂಥರ ಒಬ್ಬೊಬ್ರು ಒಂಥರ ಇದ್ದಾರೆ. ಅಪ್ಪ ನನಗೆ ಭಯ ಆಗತ್ತೆ. ಮೊನ್ನೆ ವೀಡಿಯೋ ನೋಡಿದೆ, ಯೋಗೇಶನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಒಂಥರ ಏನಕ್ಕಪ್ಪ ಇದೆಲ್ಲ ಅನ್ಸುತ್ತೆ. ಅಂದ್ರೆ ಯೋಗೇಶನ್ನ ಜನ ಪ್ರೀತಿಗೆ, ಕರ್ನಾಟಕ ಜನ ಪ್ರೀತಿಗೆ ಪಾಸರಾಗಿದ್ದಾರೆ. ಅಂದ್ರೆ ಅವ್ರನ್ನ ಕರ್ನಾಟಕ ಜನದಲ್ಲಿ ಅವ್ರ ಸೇವೆಯಲ್ಲಿ ತೊಡಗಿದ್ದಾರೆ, ಅವರು ಅವ್ರ ಫ್ಯಾಮಿಲಿ. ದಯವಿಟ್ಟು ನೀವು ಎಲ್ಲೆಲ್ಲ ಹೋಗ್ತೀರಾ, ಒಂದು ಹೋಟ್ಲ್ ಫಿಲಿಮ್ಗೆ ಹೋಗೋ ಬದಲು ಬಂದು ಇಲ್ಲಿ ವಿಸಿಟ್ ಮಾಡಿ, ನಿಮ್ಮ ಕನ್ನಡ ನೋಡಿ, ನಿಮ್ಮ ಫ್ರೆಂಡ್ಸ್ನ ನಾನು ಕರ್ಕೊಬನ್ನಿ, ಒಂದಿಟ್ಟಿಗೆ ಹೆಲ್ಪ್ ಮಾಡಿ. ಆ ಕನ್ಸೆಷನ್ ಆಗೋವರೆಗೂ ದಯವಿಟ್ಟು ನಾನು ಕೈ ಮೆಗ್ಗದ್ದು ಕೇಳ್ಕೊಂತೀನಿ. ಇದು ಯೋಗೇಶನ್ನ ಹೇಳ್ಕೊಟ್ಟಿದ್ ಮಾತಲ್ಲ, ನಾನು ಕಣ್ಣಾರ ನೋಡಿರೋದು. ರಕ್ತ ಬರುತ್ತೆ, ಅಲ್ಲಿ ಲೊಕೇಶನ್ ನೋಡಿದ್ರಿ, ಬಂದು ನೀವು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋರು ಕೂಡ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕಾಮೆಂಟ್ ಮಾಡಬೇಡಿ ದಯವಿಟ್ಟು. ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ. ನೀವು ನೋಡ್ಬಿಟ್ಟು ಏನು ತಪ್ಪಿದ್ರೆ ನನ್ನನ್ನು ಕರೆಸಿ, ನಾನು ಕೂಡ ಬೇಕಾದ್ರೆ ಫೈಟ್ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ. ಯಾವ್ದು ಟಿವಿ ನೈನ್ ಆಗಿರ್ಬೋದು, ಯಾವ್ದು ಪಬ್ಲಿಕ್ ಚಾನಲ್ ಆಗಿರ್ಬೋದು, ನಾನು ಮುಂದೆ ನಿಂತ್ಕೊಳಕ್ಕೆ ರೆಡಿ ಇದ್ದೀನಿ. ನಾನು ಕನ್ನಡ ಪರ ಹೋರಾಟಗಾರ, ಕನ್ನಡಕ್ಕೆ ಎದ್ದು ನಿಂತಿರೋನು, ಸೇವೆಯಲ್ಲಿ ತೊಡಗಿರೋನು. ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಒಂದು ಅಭಿಮಾನಿ, ಅವ್ರು ನಮ್ಮ ದೇವರು. ಜೈ ಪುನೀತ್ ರಾಜ್ಕುಮಾರ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ತಾವೇನು ಹೇಳ್ತೀವಿ? ಇಲ್ಲ, ನಾನು ಆ್ಯಕ್ಚುಲಿ ತುಂಬ ಸತಿ ತುಂಬ ದಿನ ಕರಿತಾ ಇದ್ರು, ಬರಬೇಕು ಅಂದ್ಕೊಂಡಿದ್ದೆ. ಬಟ್ ಏನೋ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಇವ್ರು ಏನು ನಿಮ್ಮ ಜನಸ್ನೇಹಿ, ನಿಮ್ಮ ಬಗ್ಗೆ ಅಂತೂ ತುಂಬ ಅಂದರೆ ತುಂಬ ಸತಿ ಎಲ್ಲ ಕಡೆ ಹೇಳಿದ್ದಾರೆ. ಇವ್ರು ಮುಂದೆ ಹೋಗಿ ಇವರೇನೋ ಹೋಗ್ತಾ ಇದ್ರೆ ನಿಮ್ಮ ಹೆಸರೇ ಹೇಳ್ತಾರೆ. ಬಟ್ ನಾವು ಕೊಡ್ಸಿದ್ದಲ್ಲ. ನಾನು ನಮ್ಮ ಫ್ರೆಂಡ್ಸಿಗೂ 4 ಕಡೆ ಹೇಳಿದ್ದೀನಿ, ಅವರು ಎಲ್ಲ ಬರ್ತಾರೆ. ಬಟ್ ಏನಾಗುತ್ತೆ ನಮ್ಮ ಕೈಲಿ ಆಗೋದು ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಖುಷಿ ಆಗುತ್ತೆ. ಅಣ್ಣವರು ಇವತ್ತು ಆಲೋ ಬ್ಲಾಕ್ ಕೂಡ ನಮಗೆ ಒಂದು 100 ಆಲೋ ಬ್ಲಾಕ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಇವರಿಬ್ಬರು ಸೇರಿ ಒಂದು 100 ಆಲೋ ಬ್ಲಾಕ್ನ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಅವ್ರ ಕೈಲಾಗಿದ್ದ ಸೇವೆ 100, 10, 20 ಅಂತಲ್ಲ, ಒಂದು ಕೊಟ್ಟರು ಭಾಳ ಸಂತೋಷ ನಮಗೆ. ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಪುಟ್ಟಿ ಏನೋ ಮಾತಾಡುತ್ತಂತೆ. ಸೊ ಪುಟ್ಟಿನೂ ಏನೋ ಗಿಫ್ಟ್ ತಂದಿದ್ದಾರೆ, ನೋಡೋಣ ಏನ್ ತಂದಿದ್ದಾರೆ. ಏನಮ್ಮ ಅದು? ಏನದು? ಕಾಸು. ಏನಕ್ಕೆ ಕಾಸು? ಏನಕ್ಕೆ ಕಾಸು? ಚಾಕ್ಲೇಟ್ ಕಾಸು ಅದೆಲ್ಲ? ಚಾಕ್ಲೇಟ್ ತಗೊಳ್ಳೋದು ಕಾಸು ಅದು? ಎತ್ ಮಾಡಿಕೊಂಡಿರೋ ಕಾಸ? ಏನಕ್ಕೆ ಕೊಡ್ತಾ ಇದೀರಾ ಇಲ್ಲಿಗೆ? ಏನಕ್ಕೆ? ಇಟ್ಟಿಗೆ ತಗೊಳಕ? ನೀವು ಚಾಕ್ಲೇಟ್ ತಗೊಳಲ್ವಾ ಹಂಗಾರೆ? ಯಾಕೆ? జనాలను చూసుకుంటా ఉన్నాను కదా, అందుక నువ్వు దీంట్లో చాక్లెట్ తీసుకోవాలి కదా, బట్టలు తీసుకోవాలి కదా, బ్యాగ్ తీసుకోవాలి కదా, నీకు కావాలి కదా డబ్బులు. వద్దా నీకు డబ్బులు? ఎందుకు? ఏం చెప్తావు? మా ఆశ్రమం చూసిండావా ముందులో? యాడ్ చూసిండావు? యాడ్ చూసిండావు? యాడా? ఈడే చూసిండవా? ఎట్లుంది ఆశ్రమం? బాగుందా? ఎవరెవరు ఉన్నారు ఇక్కడ? ఎవరెవరు ఉన్నారు? అవ్వ తాత ఉన్నారా? నువ్వు ఇక్కడే ఉంటావా? ఉంటావా? మీ నాన్న మమ్మీ వద్దా? వాళ్ళు కావాలి, వాళ్ళకి కావాలియా? థ్యాంక్ యూ సో మచ్. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಹೆಂಗ್ ತಗೊಳ ಸರ್ ನಾನು? ಸುಮ್ಮನೆ ರೀ ಸರ್ ನೀವು. ಇಲ್ಲ, ಆ ಚಾಕ್ಲೇಟ್ ಕೊಡ್ಸಿ. ಇರ್ಲಿ ಅವ್ರಿಗೆ ಚಾಕ್ಲೇಟ್. ಇದು ಕಷ್ಟ ಆಗುತ್ತೆ ಸರ್ ನನಗೆ. ನೋಡಿ ಮಗು ಏನ್ ಹೇಳೋದು, ಆ ಮಗುಗೆ ಇನ್ನು 3, 4 ವರ್ಷ, 5 ವರ್ಷ, 6 ವರ್ಷನಾ? 6 ವರ್ಷದ ಮಗು ಚಾಕ್ಲೇಟ್ ದುಡ್ಡು ಇದೆಲ್ಲ ಏನು ಗೊತ್ತಾ? ಪ್ರಪಂಚನೇ ಗೊತ್ತಿಲ್ಲ ಬಿಡಿ ಆ ಮಗುಗೆ. ಏನು ಗೊತ್ತಿದೆ? ತಂದೆ ತಾಯಿ ಬಿಟ್ಟರೆ ಅಥವಾ ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮ ಬಿಟ್ಟರೆ ಬೇರೆ ಏನು ಗೊತ್ತಿರೋದಕ್ಕೆ ಸಾಧ್ಯ ಇರುತ್ತೆ ಹೇಳಿ? ಸೊ ಆ ಮಗು ಭಾವನೆ, ಆ ಮಗುಗಿರೋ ಮನಸ್ಸು ಎಷ್ಟೋ ದುಡ್ಡಿರೋಂಥ ಗಣ್ಯ ವ್ಯಕ್ತಿಗಳಿಗಿಲ್ಲ. ನನ್ನ ಅನಿಸಿಕೆ, ನೇರವಾದ ಮಾತು ಅಂತ ಹೇಳಿದ್ರೆ ಭಾಳ ಸಂತೋಷ ಆಗುತ್ತೆ. ಆ ಮಗು ನೋಡಿ ಚಾಕ್ಲೇಟ್ ದುಡ್ಡು ಇದು ಪಾಪ ಚಾಕ್ಲೇಟ್ಗೆ ಕೊಟ್ಟಿರೋವಂಥದ್ದು 1 ರೂಪಾಯಿ 2 ರೂಪಾಯಿನೆಲ್ಲ ಸೇವ್ ಮಾಡಿ ಇಟ್ಟಿದೆ. ಜೊತೆಗೆ ಅದನ್ನು ಇಲ್ಲಿಗೆ ಕೊಡಬೇಕನ್ನೋ ಒಂದು ಆಸೆ ಇದೆಯಲ್ಲ, ಅದು ಭಾಳ ಸಂತೋಷ ಆಗುತ್ತೆ. ಪ್ರತಿಯೊಬ್ಬರು ಮಕ್ಕಳು ಮನಸ್ಸಲ್ಲೂ ಇದೇ ರೀತಿ ಒಂದು ಭಾವನೆ ಬರಲಿ. ಆಮೇಲೆ ಫಿಸಿಕಲಿ ಪಾಪ ಅವನು ಚಾಲೆಂಜೆಡ್ ಇದ್ದಾನೆ, ಹ್ಯಾಂಡಿಕ್ಯಾಪ್ಟ್ ಇದ್ದಾನೆ. ಆ ಮಗುನ ನೋಡಿಕೊಂಡು, ತಮ್ಮ ಮಗುನೇ ಅಲ್ವಾ ಅದನ್ನು? ನೋಡಿ ಆ ಮಗುನ ನೋಡಿಕೊಂಡು, ಇವ್ರನ್ನ ನೋಡಿಕೊಂಡು ಸಂಸಾರ ತೂಗಿಸೋದು
ನನ್ನ ಪ್ರಕಾರ ಅಷ್ಟು ಈಸಿ ಇಲ್ಲ ಅಣ್ಣ. ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ. ಅದ್ರಲ್ಲಿ ಬೇರೆ ಸಮಾಜ ಸೇವೆ ಬೇರೆ ಮಾಡ್ತಾರೆ. ಕನ್ನಡ ಪರ ಹೋರಾಟಗಾರ ಹಾಗೂ ಯಾರನ್ನ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಪ್ರಶಸ್ತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಈ ರೀತಿ ಇದು ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ಹಣ ಇದು. ಬೆಲೆ ಕಟ್ಟಕ್ಕಾಗಲ್ಲ ಅಣ್ಣ. ಈ ದುಡ್ಡಿಗೆ ಕಟ್ಟಕ್ಕಾಗುತ್ತಾ? ಇದಕ್ಕೆ ಈ ಪ್ರೀತಿಗೆ ಈ ದುಡ್ಡಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಈ ರೀತಿ ಹೌದಾ? ಅವ್ರಿಗೆ ಕೊಟ್ಬಿಡಮ್ಮ, ಇದು ಕೊಟ್ಬಿಡ್ಲ ಅವ್ರಿಗೆ? ಯಾಕೆ ನಮ್ಗೇನಾ ಇದು? ನಾನು ಏನು ಚಾಕ್ಲೇಟ್ ತಗೊಳ್ಳ? ಚಾಕ್ಲೇಟ್ ತಗೊಳ್ಳ? ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಇದು 1 ರೂಪಾಯಿನೂ ಕೂಡ ಭಾಳ ಮುಖ್ಯ. ನೀವು ಕೊಡೋ 1 ರೂಪಾಯಿನೂ ಎಷ್ಟೋ ಜನರ ಜೀವ ಉಳಿಯುತ್ತೆ ಅನ್ನೋದನ್ನ ಮರಿಬೇಡಿ. ಸೊ ಇಂಥ ಮಕ್ಕಳಿಂದ ಈ ರೀತಿ ಒಂದು ಪ್ರಸಾದ ಸಿಗ್ತಾ ಇರೋದು, ಇದನ್ನ ಪ್ರಸಾದ ಅಂತೀನಿ ಅಣ್ಣ ನಾನು, ಅಲ್ವಾ? ದೇವ್ರ ಕಡೆಯಿಂದ ಸಿಗ್ತಿರೋ ಪ್ರಸಾದ. ದೇವ್ರು ಬರೋದಕ್ಕಾಗಲ್ಲ, ಮಕ್ಕಳ ರೂಪದಲ್ಲಿ ದೇವ್ರು ಬರ್ಬೋದು. ಸೊ ದೇವ್ರ ಕಡೆ ಸಿಗ್ತಿರೋ ಪ್ರಸಾದ ಅಂತ ಭಾವಿಸ್ತೀನಿ. ಇದು ಒಳ್ಳೆ 1 ಇಟ್ಟಿಗೆ 2 ಇಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಇಟ್ಟಿಗೆ ಹಾಕ್ಸ್ತೀನಿ ಇದಕ್ಕೆ. ಸರಿನವ? ಹಾಂ, ಓಕೆ, ಥ್ಯಾಂಕ್ ಯು. ಅನುಮಾನ ಮಾಡ್ತಾರೆ, ನೆನ್ನೆ ಎಲ್ಲ ವಿಡಿಯೋ ಮಾಡಿದ್ರು ಅದಕ್ಕೆ. ಇನ್ಮೇಲೆ ಕಾಯಂ ಆಗುತ್ತೆ. ಹಿಂಗಿದೆ ಗಿಫ್ಟು. 18 ವರ್ಷ ಆದ್ಮೇಲೆ ಆರ್ಟಿಫಿಕ್ ಅಪ್ಡೇಷನ್ ಖುಷಿ ಆಗ್ತದೆ. ಏನೋ ಹೊಸ ಫೀಲಿಂಗ್ಸ್. ಅದು ಫೋಟೋ ನೋಡಿ ಇಬ್ಬರು ಜೊತೆಲಿ ಹಾಕೋರೆ. ಧರ್ಮಸ್ಥಳ ಮಂಜುನಾಥನ್ ಫೋಟೋ ಇದು. ಈಗ ಅದೇ ಖುಷಿಗೆ ಆಶ್ರಮ ಕಟ್ತಾ ಇದೀನಿ. 5 ಲಕ್ಷದ 1 ರೂಪಾಯಿ ಚೆಕ್ ಬರ್ದು ಕೊಟ್ಬಿಡು, ವಾಪಸ್ ತಗೊಳ್ಳಿ. ಒಳ್ಳೆ ನೋಡಿ ವರ್ಲ್ಡ್ ಏನಾಕಿದೆ ನೋಡಿ ನಿಮ್ಗೆ. ಅಲ್ಲ ನಾನು ಕೊತ್ಮಂಗ್ಲ. ನಂದು ಬೇಡ, ನಂದು ಜನಸ್ನೇಹಿ ನಿರಾಶ್ರಿತರಾಶ್ರಮ ನಿಮ್ಮ ಸೇವೆ ಸದಾಕಾಲ ಹೀಗೆ ಇರಲಿ. ಖಂಡಿತ ಸಾಯೋವರೆಗೂ ಇರಲಿ. ನಾವಿದ್ದೀವಿ ಹಿಂದೆ. ನಮ್ಮ ಪ್ರಾಣರಿಗೂ ಅಣ್ಣಗೆ ಸಪೋರ್ಟ್ ಇರ್ತೀವಿ, ನೀವು ಅಣ್ಣನ ಸಪೋರ್ಟ್ ಇರ್ತೀವಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.